ಗಾಂಧಿ ಜಿಂದಾಬಾದ್. ಜಯವಾಗಲಿ ಜಯವಾಗಲಿ ಕಾಂಗ್ರೆಸ್ ಪಾರ್ಟಿಗೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಕಾಂಗ್ರೆಸ್ ಪಾರ್ಟಿಗೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಕಾಂಗ್ರೆಸ್ ಪಾರ್ಟಿಗೆ ಜಯವಾಗಲಿ. ಈ ದೇಶದ ಪ್ರಧಾನಿ ರಾಹುಲ್ ಗಾಂಧಿ. ಈ ದೇಶದ ಪ್ರಧಾನಿ ರಾಹುಲ್ ಗಾಂಧಿ. ಈ ದೇಶದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ. ಜಿಂದಾಬಾದ್ ಜಿಂದಾಬಾದ್. ರಾಹುಲ್ ಗಾಂಧಿ ಜಿಂದಾಬಾದ್. ನಾರಾಯಣ ಬಾ ಬೇಗ ವಾರಸ್ದಾರ್ ಬಾಪ ನೀವು ಬಾ 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 ಬಾ. ಸೌಂಡ್ ಬರಲ್ಲ ಯಾಕೋ ಒಳಕ್ಕೆ ಕೇಕ್ ತಿಂದ್ಬಿಟ್ಟೆ ಆಮೇಲೆ ಸಾಮಾಜಿಕ ನ್ಯಾಯದ ಹರಿಕಾರ ರಾಹುಲ್ ಗಾಂಧಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ಕಡೆ ನೋಡ್ರೋಣ. ಇದಾದ್ಮೇಲೆ ಬಾಡಿ ಊಟನಾ ಮ್ಯೂಟ್ ಮಾಡಪ್ಪ ಆಮೇಲೆ ಬೆಳಕಿದ್ದಂಗೆ ಒಂದು ಫೋಟೋ ಚೆನ್ನಾಗಿ ಬರಲಿ ಅಂತಪ್ಪ. ಆ ಕತ್ಲಾದ ಮತ್ತೆ ಚೆನ್ನಾಗಿ ಬರಲಿಲ್ಲ. ಲೈಟ್ ಬರ್ತಾರ ಲೈಟಿಂಗ್ಸ್ ತುಂಬ ಚೆನ್ನಾಗೈತೆ. ಐ ಮಾಸ್ಕ್ ಇದೆ ಅಲ್ಲ ನೋಡಿ, ಅಲ್ಲಿ ಒಂದಿದೆ ಅಲ್ಲಿ ಒಂದು ಹಂಗೆ ಇದ್ಬಿಟ್ರೆ ಒಂದು 2 ನಿಮಿಷ ಮಾತಾಡ್ಸ್ಕೊಳ್ಳಿ. ನಮಗೂ ಸ್ವಲ್ಪ ಪಕ್ಕದಲ್ಲಿದೆ ನೋಡ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅವ್ರಿಗೆ. ಕೋಲಾರ ಜಿಲ್ಲಾ ರಾಹುಲ್ ಗಾಂಧಿ ಅಭಿಮಾನಿಗಳ ಬಳಗದಿಂದ ಈ ದೇಶದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಕೋಟ್ಯಾಂತರ ಜನರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರ 56ನೇ ಹುಟ್ಟುಹಬ್ಬವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಆಚರಣೆ ಮಾಡಲಿಕ್ಕೆ ಕಾರಣ ಇಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಚಿಂತನೆಗಳನ್ನು ಕೂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಆಲೋಚನೆಗಳನ್ನು ಕೂಡ ದೇಶದಲ್ಲಿ ಜೀವಂತವಾಗಿಡಬೇಕು, ಸಂವಿಧಾನ ಜೀವಂತವಾಗಿರಬೇಕಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸೇರಿ ಇಡೀ ದೇಶಾದ್ಯಂತ ಪಾದಯಾತ್ರೆಯನ್ನು ಮಾಡಿ ಬಡ ಜನತೆಯ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ಇವತ್ತು ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಪಯಣ ಸಾಗ್ತಾ ಇದೆ. ಅವರ ಪಯಣವು ಯಶಸ್ವಿಯಾಗಬೇಕು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇವತ್ತು ನಾವು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ಸದಾ ರಾಹುಲ್ ಗಾಂಧಿಯವರು ಸಂವಿಧಾನವನ್ನು ಪ್ರತಿ ಕಡೆಯೂ ಕೂಡ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೇ ಹೋದರೂ ಕೂಡ ಸಂವಿಧಾನದ ಆಶಯಗಳು, ಸಂವಿಧಾನದ ಪುಸ್ತಕವನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಈ ದೇಶದ ಶೋಷಿತ ವರ್ಗಗಳಿಗೆ, ನಮ್ಮಂಥವ್ರಿಗೆ ಅನಿಸಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಈ ದೇಶದಲ್ಲಿ ಮುಂದಿನ ಭವಿಷ್ಯದಲ್ಲಿ ಪ್ರಧಾನಮಂತ್ರಿಗಳಾಗಬೇಕು. ಈ ದೇಶದಲ್ಲಿ ಇಂದಿರಾ ಗಾಂಧಿ, ನೆಹರು ಅವರು ಯಾವ ಯೋಜನೆಗಳನ್ನು ತಂದು ಯಾರು ಕೆಳ ಹಂತದಲ್ಲಿರ್ತಕ್ಕಂಥ ಶೋಷಣೆಗೊಳಪಟ್ಟಿರ್ತಕ್ಕಂಥವ್ರಿಗೆ ಭೂಮಿಯಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಅವೆಲ್ಲದಕ್ಕಿಂತ ಮಿಗಿಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸ್ವಾಭಿಮಾನವನ್ನು ಕಾಂಗ್ರೆಸ್ ಪಕ್ಷ ನಮಗೆ ಕೊಟ್ಟಿರ್ತಕ್ಕಂಥ, ಕೆಲವರು ಕೊಟ್ಟಿಲ್ಲ ಅನ್ಬೋದು, ನಾವು ಕೊಟ್ಟಿದ್ವಿ ಅಂತೇಳಿ ಹೇಳ್ತೀವಿ. ಕೊಟ್ಟಿರೋದಕ್ಕೆ ಉದಾಹರಣೆಗಳಿದ್ದಾವೆ. ಇವತ್ತು ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೋ ಬಹುಶಃ BJPಯಲ್ಲಿರ್ತಕ್ಕಂಥವರು ಕೂಡ, ಅವರು ಕೂಡ ಇವತ್ತು ಅವ್ರ ತಾತ ಮುತ್ತಾತನವ್ರು ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲೇ ಇವತ್ತು ಅವರು ಕೂಡ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು, ಆ ಲೇಔಟ್ಗಳು ಮಾಡಿಕೊಂಡು ಮಾರ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥದ್ದು. ನೂರಾರು ಜನ ಹೇಳ್ಬೋದು ರಾಹುಲ್ ಗಾಂಧಿ ಪಪ್ಪು ಅಂತ. ನೀವು ದೇಶದ ಜನತೆ ಗಮನಿಸಬೇಕು. ರಾಹುಲ್ ಗಾಂಧಿಯವರು ಕಾಲಕ್ಕೆ ಯಾವ ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದಾರೋ, ಈ ದೇಶಕ್ಕೆ ಯಾವತ್ತು ಆಪತ್ತು ಬರುತ್ತೆ, ಈ ದೇಶದಲ್ಲಿ ಏನು ಅವಘಡಗಳಾಗುತ್ತೆ ಅಂತೇಳಿ ಅವೆಲ್ಲವೂ ಕೂಡ ಇವತ್ತು ನಡೀತಾ ಇದ್ದಾವೆ. ಮುಂದೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿಯವರು ಮುಂದುವರೆದರೆ ದೇಶದ ದಿವಾಳಿ ಆಗುತ್ತೆ, ಆ ದಿವಾಳಿ ಆಗೋದು ಜಾಸ್ತಿ ದಿನ ಉಳಿದಿಲ್ಲ ನಮಗೆ ಅಂತೇಳಿ. ಬಹುಶಃ ನಮ್ಮ ಎಲ್ಲ ಹೆಜ್ಜೆಗಳು ಕೂಡ ಆ ಸನಿಹಕ್ಕೆ ಹೋಗ್ತಾ ಇದ್ದಾವೆ. ಹಾಗಾಗಿ ಭಾರತ ದೇಶದ ಗಟ್ಟಿ ಭರವಸೆಯ ನಾಯಕ, ಭವಿಷ್ಯದ ಪ್ರಧಾನಿ
ಸಾಮಾಜಿಕ ನ್ಯಾಯದ ಅಧಿಕಾರ ಆ ಮನುಷ್ಯನಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಚಂದ್ರಣ್ಣ ಇರ್ಬೋದು, ರಮೇಶ್ ಅಣ್ಣ, ಗೋವಿಂದಣ್ಣ, ಇನ್ನೊಬ್ಬ ಗೋವಿಂದಣ್ಣ, ಇಲ್ಲಿ ನೆರೆದಿರ್ತಕ್ಕಂಥ ನಗರಸಭೆ ಎಲ್ಲ ಸದಸ್ಯರು, ಶಫಿ, ರಫಿ, ಎಜಾಜು, ನಮ್ಮ ಶ್ರೀನಿವಾಸು, ಚೌಡಪ್ಪ, ನಮ್ಮ ನಾರಾಯಣಣ್ಣ, ಬಾಲು, ಸುಬೀರು, ಹಿದಾಯತ್, ಗೂಡ್ಬಯ್ಯ, ವಾಸು, ಮತ್ತು ನಮ್ಮ ಯತೀಶು, ಬಾಬು ಅಣ್ಣ, ಕಾದ್ರಿಪುರ ಬಾಬು ಅಣ್ಣ, ಹಿರಿಯ ಮುಖಂಡರು, ಇಲ್ಲಿ ನೀವು ಬಂದಿರತಕ್ಕಂಥ ನಮ್ಮ ಸಹೋದರ ಸೈಫು, ಎಲ್ಲರೂ ಕೂಡ ಇವತ್ತು ಭಾಳ ಇಷ್ಟಪಟ್ಟು ಭಾಳ ಶಾರ್ಟ್ ಟರ್ಮಲ್ಲಿ ನಾವು ಇವತ್ತು ಮಾಡಬೇಕು. ಅದು ಕೂಡ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಯಾರು ಸಾಮಾಜಿಕ ನ್ಯಾಯದ ಬೆಳಕು ದಾರಿದೀಪ ಅಂಬೇಡ್ಕರ್ ಅವರು ಇದ್ದಾರೋ ಆ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡಬೇಕಂತೇಳಿ ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರದ್ದು ಕೂಡ ಶ್ರಮ ಇದೆ. ಎಲ್ರಿಗೂ ಕೂಡ ಬಂದಿರ್ತಂಥವ್ರಿಗೆ ಧನ್ಯವಾದಗಳು ಹೇಳ್ತೇವೆ. ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಭಗವಂತ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಮುಂದಿನ ಭವಿಷ್ಯದ ಪ್ರಧಾನಿಯಾಗಿ ಭಾರತವನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಲಿ ಅಂತೇಳಿ ನಾನು ಆಶ್ಚರ್ಯವನ್ನು ವ್ಯಕ್ತಪಡಿಸಿ ನಾನು ಮಾತನಾಡ್ತಾ ಇದ್ದೀನಿ.